ನಮಸ್ತೆ ಫ್ರೆಂಡ್ಸ್, ಸೂಪರ್ ಕುಕ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ಬಾದ್ಶಾ ಮಾಡೋದನ್ನು ಹೇಳ್ತೀನಿ. ತುಂಬ ಪರ್ಫೆಕ್ಟ್ ಆಗಿದೆ. ಬೇಕ್ರಿಲಿ ಹೇಗೆ ಸಿಗುತ್ತೆ ನೆನ್ಪಿಟ್ಕೊಳ್ಳಿ. ವಿಡಿಯೋ ಕೊನೆವರೆಗೂ ನೋಡಿ. ಫ್ರೆಂಡ್ಸ್, ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ನೋಡಾದ್ಮೇಲೆ ಲೈಕ್ ಕೊಡೋದನ್ನು ದಯವಿಟ್ಟು ಮರಿಬೇಡಿ. ಬನ್ನಿ ವಿಡಿಯೋ ನೋಡೋಣ. ಫ್ರೆಂಡ್ಸ್, ಯಾವ ಸ್ವೀಟ್ ಹೇಗೆ ಮಾಡಿದರೂ ತಿನ್ಬಿಡ್ಬೋದು, ಆದರೆ ಬಾದ್ಶಾ ಮಾತ್ರ ಆಗೋದೇ ಇಲ್ಲ. ಲೇಯರ್ ಆಗಿ ನೋಡಿ, ಈ ಥರ ಜ್ಯೂಸಿ ಆಗಿ ಕ್ರಿಸ್ಪಿಯಾದ ಬಾದ್ಶಾ ಇದ್ದರೆ ಮಾತ್ರ ಸಖತ್ತಾಗಿ ಎಲ್ಲ ಸ್ವೀಟ್ಗಿಂತ ಟೇಸ್ಟ್ ಆಗಿರುತ್ತೆ. ಇಲ್ಲ ಅಂದರೆ ಸ್ಟೆಪ್ಸ್ಗಳನ್ನು ಮಿಸ್ ಮಾಡಿದರೆ ಖಾಲಿ ಹಿಟ್ಟು ತಿಂದಂಗೆ ಆಗಿಬಿಡುತ್ತೆ. ಅದರಿಂದ ಪ್ರತಿಯೊಂದು ಸ್ಟೆಪ್ಸ್ನ ನೋಡ್ಕೊಳ್ಳಿ. ನಾನಿಲ್ಲಿ 350 ಗ್ರಾಮ್ ಮೈದಾ ಹಿಟ್ಟಿಗೆ 2 ಚಿಟಿಕೆ ಆಗಷ್ಟು ಉಪ್ಪನ್ನು ತಗೊಂಡಿದ್ದೀನಿ. ಉಪ್ಪು ಹಾಕೋದ್ರಿಂದ ಸ್ವೀಟ್ ನಾವು ಎಷ್ಟು ಹಾಕಿದ್ರೆ ಸ್ವಲ್ಪ ಜಾಸ್ತಿ ಸ್ವೀಟ್ ಅನಿಸುತ್ತೆ. ಆದ್ದರಿಂದ ನೋಡಿ, ಇಲ್ಲಿ 1 ಸ್ಪೂನ್ ಆಗೋಷ್ಟು ಬೇಕಿಂಗ್ ಪೌಡರ್ನ ತಗೊಂಡಿದ್ದೀನಿ. ನೀವು ಬೇಕಿದ್ರೆ ಬೇಕಿಂಗ್ ಸೋಡಾ ಬೇಕಾದರೂ ತಗೋಬಹುದು. ಆದರೆ ತುಪ್ಪ ಮಾತ್ರ 100 ಗ್ರಾಮ್ ತಗೊಳ್ಳೇಬೇಕು. 350 ಗ್ರಾಮ್ ಮೈದಾ ಹಿಟ್ಟಿಗೆ 100 ಗ್ರಾಮ್ ಆಗೋಷ್ಟು ತುಪ್ಪ ತಗೊಂಡಿದ್ದೀನಿ. ಎಣ್ಣೆನ ತಗೊಳಕ್ಕಾಗಲ್ಲ. ಎಣ್ಣೆ ಹಾಕಿದರೆ ಏನಾಗುತ್ತೆ ಅಂದರೆ ಬಾದ್ಶಾ ಹಾಡಾಗುತ್ತೆ, ಸಕ್ಕರೆ ಪಾಕ ಕುಡಿಯೋಲ್ಲ. ಆದ್ದರಿಂದ ಲೇಯರ್ ಕೂಡ ಆಗಲ್ಲ. ಮೇಯ್ನಾಗಿ ಹೇಳ್ತಾ ಇದ್ದೀನಿ, ತುಪ್ಪದಿಂದ ಲೇಯರ್ಸ್ ಆಗುತ್ತೆ, ಒಳಗೆ ಸಕ್ಕರೆ ಪಾಕ ಚೆನ್ನಾಗಿ ಕುಡಿಯುತ್ತೆ. ಇಲ್ಲಾಂದರೆ ನೀವು ವನಸ್ಪತಿ ಬೇಕಾದರೆ ಯೂಸ್ ಮಾಡ್ಬೋದು. ತುಪ್ಪದ ಬದಲಿಗೆ ವನಸ್ಪತಿ ಕೂಡ ಟೇಸ್ಟ್ ಆಗಿರುತ್ತೆ, ಆದರೆ ಬೇಗ ತಿನ್ನಬೇಕಾಗತ್ತೆ ಅಷ್ಟೇ. ನೋಡಿ, ಹೀಗೆ ತುಪ್ಪವನ್ನು ಹಿಟ್ಟಿಗೆ ಕ್ಲೀನಾಗಿ ಕುಡಿಸ್ಬೇಕು, ಕ್ಲೀನಾಗಿ ಕಲಿಸ್ಬೇಕು. ನಾವು ಮೇಯ್ನಾಗಿ ನೀರು ಹಾಕ್ದೇನೆ ತುಪ್ಪವನ್ನು ಹಿಟ್ಟಿಗೆ ಹಿಡಿಸ್ಬೇಕು. ನೋಡಿ, ಇಲ್ಲಿ ನಾವು ಹಿಟ್ಟನ್ನು ಮುದ್ದೆ ಕಟ್ಟಿದಾಗ ಹಿಡ್ಕೋಬೇಕು, ಅಷ್ಟು ತುಪ್ಪ ಅಥವಾ ವನಸ್ಪತಿ ತಗೊಳತ್ತೆ ಅಂತ ಹೇಳಿಬಿಟ್ಟು ನೋಡಿ, ಕರೆಕ್ಟ್ ಟೆಕ್ಸ್ಚರ್ ಹೀಗೆ ಬರಬೇಕು. ಅದು ಈಗ ಸ್ವಲ್ಪ ಸ್ವಲ್ಪ ನಾವು ನೀರನ್ನು ಸೇರಿಸಿ ಕಲಿಸೋದ್ರಿಂದ ಲೇಯರ್ ಫಾರ್ಮ್ ಆಗುತ್ತೆ. ಒಂದೇ ಸರಿ ನೀರು ಹಾಕೋಬಾರ್ದು, ಸ್ವಲ್ಪ ಸ್ವಲ್ಪ ಹೂವಿನ ಹಾಗೆ ಹಿಟ್ಟನ್ನು ಕಲಿಸ್ಬೇಕು. ಜಸ್ಟ್ ನಾವು ಹಿಟ್ಟನ್ನು ಮೂವ್ ಮಾಡಬೇಕಷ್ಟೇ, ಈ ಥರ ನೋಡಿ, ಆವಾಗ ಲೇಯರ್ಗಳು ಬರುತ್ತೆ. ಜಾಸ್ತಿ ನಾವು ಚಪಾತಿ ಹಿಟ್ಟಿನ ಥರ ಪ್ರೆಸ್ ಮಾಡಿ ಕಲಿಸಿದ್ರೆ ಲೇಯರ್ಗಳಾಗೋದೇ ಇಲ್ಲ. ನೋಡಿ, ಟಿಪ್ಸ್ಗಳು ತುಂಬ ಇದೆ ಫ್ರೆಂಡ್ಸ್, ಮಾಡೋದು ತುಂಬ ಈಸಿ. 2 ಇಂಗ್ರೀಡಿಯೆಂಟ್. ಬಟ್ ಏನು ಅಂದರೆ ಸ್ಟೆಪ್ಸ್ನ ನೆನ್ಪಿಟ್ಕೊಳ್ಳೋದ್ರಿಂದ ಸಖತ್ತಾಗಿರೋ ಸ್ವೀಟ್ ಆಗುತ್ತಲ್ವ. ಬಾದ್ಶಾ ರುಚಿನೂ ತುಂಬ ಚೆನ್ನಾಗಿರುತ್ತೆ ಮಾಡೋ ಹಾಗೆ ಮಾಡಿದರೆ. ನೋಡಿ, ಇಲ್ಲಿ ಈ ಥರ ನಾವು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹೂವಿನ ಹಾಗೆ ಕಲಿಸ್ತಾ ಹೋಗಬೇಕು. ಯಾವ ಕಾರಣಕ್ಕೂ ನಾವು ಪ್ರೆಸ್ ಮಾಡಿ ಕಲಿಸ್ಬಾರ್ದು. ನೋಡಿ, ಈ ಥರ ಹೀಗೆ ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು. ನೋಡಿ, ಹೀಗೆ ಕಲಿಸ್ಬಿಟ್ಟು 20 ನಿಮಿಷ ಇದನ್ನು ಹಾಗೆ ಬಿಡೋಣ. ಸಕ್ಕರೆ ಪಾಕ ಮಾಡೋಷ್ಟು ಟೈಮ್ ಸಿಕ್ಕರೆ ಸಾಕು. ಫ್ರೆಂಡ್ಸ್, ಈಗ 400 ಗ್ರಾಮ್ ಸಕ್ಕರೆಗೆ 200 ಗ್ರಾಮ್ ನೀರನ್ನು ಸೇರಿಸ್ಬೇಕು. ಸ್ವಲ್ಪ ಕೇಸರಿ ಬಾತಿಗೆ ಹಾಕ್ತೀವಲ್ಲ ಆ ಕಲರ್ನ ಹಾಕಬೇಕು. ಫ್ರೆಂಡ್ಸ್, ಇದಕ್ಕೂ ಕೂಡ ಟಿಪ್ಸ್ ಇದೆ, ಇದನ್ನು ಕೂಡ ನೆನ್ಪಿಟ್ಕೋಬೇಕು ನೀವು. ಏನು ಅಂತ ಅಂದರೆ ಸಕ್ಕರೆ ಕರಡ್ತಾನೆ ಇರಬೇಕು, ಸ್ವಲ್ಪನೂ ಬಿಡಬಾರ್ದು, ಮಿಕ್ಸ್ ಮಾಡ್ತಾನೆ ಇರಬೇಕು. ಜಾಮೂನ್ಗಿಂತ ಸ್ವಲ್ಪ ಗಟ್ಟಿಯಾಗಿರಬೇಕು, ಒಂದೇಳೆ ಪಾಕಕ್ಕಿಂತ ಕಡಿಮೆ ಇರಬೇಕು. ಜಾಮೂನ್ಗಿಂತ ಗಟ್ಟಿ ಪಾಕ. ನೋಡಿ, ಹೀಗೆ ಹಾಕಿದಾಗ ನಿಧಾನವಾಗಿ ಹನಿ ಬೀಳಬೇಕು. ಒಂದು ಹನಿ ಬೀಳಬೇಕಾದ್ರೆ ನಿಧಾನವಾಗಿ ಬಿಡಬೇಕು, ನಿರಂತರವಾಗಿ ಕರಡ್ತಾ ಇರಬೇಕು. ಯಾಕೆಂದರೆ ಒಂದೊಂದು ಸರಿ ಪಾಕ ಆಗುತ್ತೆ, ಸಕ್ಕರೆ ಹಾಗೆ ಉಳ್ಕೊಂಡ್ಬಿಟ್ಟಿರುತ್ತೆ. ಫ್ರೆಂಡ್ಸ್, ಈಗ ಹಿಟ್ಟು ನೆನೆದಿದೆ, ಇದನ್ನು ಯಾವ ಕಾರಣಕ್ಕೂ ನಾದಲೇಬಾರ್ದು. ನೋಡಿ, ಜಸ್ಟ್ ಹೀಗೆ ಅಗಲ ಮಾಡಿಕೊಂಡು ನೋಡಿ, ಈಗ ಎಲ್ಲ ಒಂದೇ ಸಮನಾದ ಉಂಡೆಗಳನ್ನು ಮಾಡಿಟ್ಕೋಬೇಕು. ಯಾವ ಕಾರಣಕ್ಕೂ ನಾದಬಾರ್ದು. ಒಂದೇ ಸಮನಾದ ಉಂಡೆ ಯಾಕೆ ಮಾಡ್ಕೋಬೇಕು ಅಂದರೆ ಎಣ್ಣೆಲಿ ಬಿಟ್ಟಾಗ ಚಿಕ್ಕ ಉಂಡೆಗಳು ಬೇಗ ಸೀದೋಗ್ಬಿಡತ್ತೆ, ದೊಡ್ಡದು ಇನ್ನೂ ಬೆಂದೇ ಇರಲ್ಲ. ಆದ್ದರಿಂದ ಒಂದೇ ಸಮ, ಇದು ಕೂಡ ಸೂಪರ್ ಟಿಪ್ಸ್ ಅಂತಲೇ ತಗೋಬೇಕು ನೀವು. ಒಂದೇ ಸಮನಾದ ಉಂಡೆಗಳನ್ನು ಮಾಡಿ ನೋಡಿ. ಪ್ರೆಸ್ ನಾವು ಉಂಡೆನ ಈಗ ಬಾದ್ಶಾ ಶೇಪ್ ಮಾಡಬೇಕಾದ್ರೆ ಸ್ವಲ್ಪ ಕೂಡ ಪ್ರೆಸ್ ಮಾಡಬಾರ್ದು, ಹೀಗೆ ತಿರುಗಿಸ್ಬೇಕು. ನೋಡಿ, ಈ ಥರ ಸ್ವಲ್ಪನೂ ಕ್ರ್ಯಾಕ್ ಆಗಿದೆ ಅಂತ ಅದನ್ನು ಕ್ಲೋಸ್ ಮಾಡೋಕ್ಕೆ ಟ್ರೈ ಮಾಡಬಾರ್ದು. ಈ ಥರ ಈಗ 20 ಸೆಕೆಂಡ್ಸ್ ನೋಡಿ, ಈ ಥರ ಶೇಪ್ ಬಂದಮೇಲೆ ಪ್ರೆಸ್ ಮಾಡಬಾರ್ದು, ಲೈಟಾಗಿ ಮಾಡಬೇಕು. ನೋಡಿ, ಹೀಗೆ ನಾವು ಹೆಬ್ಬೆರಳಲ್ಲಿ ಪ್ರೆಸ್ ಮಾಡಬೇಕು. ಈಗ ಪ್ರೆಸ್ ಮಾಡಿದ ಮೇಲೆ ನಾನೇನು ಮಾಡ್ತೀನಿ ಅಂದರೆ ಕಂಪ್ಲೀಟಾಗಿ ಹೋಲ್ ಮಾಡಿದರೆ ಒಳಗಿನವರೆಗೂ ಆಯಿಲ್ ಹೋಗ್ಬಿಟ್ಟು ಕ್ಲೀನಾಗಿ ಬೇಯುತ್ತೆ. ಅದರಿಂದ ಕಂಪ್ಲೀಟಾಗಿ ಹೋಲ್ ಮಾಡಬೇಕು ಇದನ್ನು. ನೋಡಿ, ಎಲ್ಲವನ್ನೂ ಇದೇ ಥರ ಮಾಡಿಟ್ಕೋಬೇಕು. ಏನು ಅಂದರೆ ಇದು ಕೂಡ ಟಿಪ್ಸ್ ನೆನ್ಪಿಟ್ಕೊಳ್ಳಿ. ಲೇಯರ್ಗಳು ಹೊರಟೋಗ್ಬಿಡತ್ತೆ ನಾವು ಜಾಸ್ತಿ ಪ್ರೆಸ್ ಮಾಡಿದರೆ. ಲೈಟಾಗಿ ಕ್ರ್ಯಾಕ್ ಆದರೆ ಹಾಗೇ ಇರಲಿ, ಅದು ಕ್ರ್ಯಾಕನ್ನು ಫಿಲ್ ಮಾಡೋಕ್ಕೆ ಟ್ರೈ ಮಾಡಬಾರ್ದು. ಕ್ರ್ಯಾಕ್ ಇದ್ರೂ ಒಳ್ಳೆಯದೇ, ಸಕ್ಕರೆ ಪಾಕ ಚೆನ್ನಾಗಿ ಕುಡಿಯುತ್ತೆ. ಹೀಗೆ ಹೆಬ್ಬೆರಳಲ್ಲಿ ಪ್ರೆಸ್ ಮಾಡಿಬಿಟ್ಟು ಜಾಸ್ತಿ ಹೋಲ್ ಮಾಡಬೇಕಷ್ಟೆ. ಎಲ್ಲವನ್ನು ಮಾಡಿಟ್ಕೋಬೇಕು ಫಸ್ಟು. ಈಗ ಎಲ್ಲ ರೆಡಿ ಮಾಡಿಟ್ಕೊಂಡ್ಮೇಲೆ ಬಾದ್ಶಾನ ಎಣ್ಣೆ ನೋಡಿ, ಎಣ್ಣೆ ಕೂಡ ಕಾದಿರಬಾರ್ದು. ಇದು ಕೂಡ ಟಿಪ್ಸೇ. ಎಣ್ಣೆ ಕಾದಿರಬಾರ್ದು, ಸ್ವಲ್ಪ ಬಿಟ್ಟು ನೋಡಬೇಕು. ಲೈಟಾಗಿ ಎಣ್ಣೆ ಕಾದಾಗ ನೋಡಿ, ಬಿಟ್ಟಾಗ ಗುಳ್ಳೆಗಳೇ ಆಗಿಲ್ಲ ಅಲ್ವಾ, ಈ ಹದಕ್ಕೆ ಎಣ್ಣೆ ಕಾದಿರಬೇಕಷ್ಟೆ. ಲೈಟಾಗಿ ಎಣ್ಣೆ ಕಾದಾಗ
ಎಲ್ಲವನ್ನು ಬಿಡಬೇಕು. ಬಿಟ್ಟ ಮೇಲೆ ಏನು ಅಂದರೆ 3 ನಿಮಿಷ ಎಲ್ಲ ಒಂದೇ ಮುಖವಾಗಿ ಬಿಡಬೇಕು, ಒಂದು ಹಿಂದೆ ಮುಂದೆ ಬಿಡಬಾರ್ದು. ಯಾಕೆಂದರೆ ನಮಗೆ ಮಗ್ಸ್ಬೇಕಾದ್ರೆ ಕನ್ಫ್ಯೂಸ್ ಆಗಿಬಿಡುತ್ತೆ. 3 ನಿಮಿಷ ಅಥವಾ 4 ನಿಮಿಷ ಅಥವಾ ಗೋಲ್ಡ್ ಕಲರ್ ಆಗೋವರೆಗೂ ಬೇಯಿಸೋದು. ಸ್ವಲ್ಪ ಕಮ್ಮಿ ಆದರೂ ಸಕ್ಕರೆ ಪಾಕ ಕುಡಿಯಲ್ಲ ಫ್ರೆಂಡ್ಸ್, ನೆನ್ಪಿಟ್ಕೊಳ್ಳಿ. ಚೆನ್ನಾಗಿ ಬೇಯಿಸಬೇಕು, ಗೋಲ್ಡ್ ಕಲರ್ ಆಗೋವರೆಗೂ. ತುಂಬ ಸೀದ್ ಹೋಗೋ ಹಾಗಲ್ಲ, ಗೋಲ್ಡ್ ಕಲರ್ ಆಗೋವರೆಗೂ ಬೇಯಿಸಬೇಕು. ಒಂದು ಸೈಡು ನಾವು ಎತ್ತಿ ನೋಡ್ತಾ ಇರಬೇಕು. ನೋಡಿ ಗೋಲ್ಡ್ ಕಲರ್ ಆಗಿದೆಯಾ ಅಂತ ನೋಡಬೇಕು. ನೋಡಿ ಆವಾಗ ನೋಡಿ ಎಲ್ಲ ಕ್ರ್ಯಾಕ್ ಆಗಿರುತ್ತೆ. ಸೂಪರಾಗಿ ಬೇಯಿಸ್ಬೇಕು. ಆವಾಗ ಬಾದ್ಶಾ ತುಂಬ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್. ಬಾದ್ಶಾ ಅಂತ ಸ್ವೀಟೇ ಇಲ್ಲ, ನಿಜವಾಗ್ಲೂ ಮಾಡೋ ಹಾಗೆ ಮಾಡಿದರೆ ತುಂಬ ಸಿಂಪಲ್, ಕಡಿಮೆ ವಸ್ತುಗಳಿಂದ ಮಾಡೋ ಅಂಥದ್ದು ಬೇಗ ಆಗುತ್ತೆ. ಸ್ಟೆಪ್ಸ್ ಮಾತ್ರ ನೋಡಿ ಈ ಥರ ಕ್ರ್ಯಾಕ್ ಆಗಬೇಕು. ಆವಾಗ ಸಕ್ಕರೆ ಪಾಕ ನೀಟಾಗಿ ಕುಡಿಯುತ್ತೆ. ಹಾಗೆ ಕ್ರಿಸ್ಪಿನೆಸ್ಸು ಕೂಡ ಹಾಗೆ ಇರುತ್ತೆ ಮೇಲಿಂದ. ನೋಡಿ ಇದು ಕರೆಕ್ಟ್ ಬಂದಿದೆ ಅಂತ ಈ ಥರ ಕ್ರ್ಯಾಕ್ ಆಗಬೇಕು ನಾವು ಮಾಡಿದಾಗ. ಆವಾಗಲೇ ಕರೆಕ್ಟ್ ಬಾದ್ಶಾ ಆಗಿದೆ ಅಂತ ಲೆಕ್ಕ. ನೋಡಿ ಈಗ ಗೋಲ್ಡನ್ ಕಲರಿಗೆ ಟರ್ನ್ ಆದಾಗ ನಾವು ಉಲ್ಟಾ ಹಾಕಬೇಕು. ನೋಡಿ ಹೇಗೆ ಬಂದಿದೆ ಅಲ್ವಾ ಬಾದ್ಶಾ, ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ನೋಡಿ ಈ ಥರ ಕ್ರ್ಯಾಕ್ ಬಂದವಾಗಲೇ ಸಕ್ಕರೆ ಪಾಕನೂ ಕುಡ್ದಿರುತ್ತೆ, ಒಳಗೆ ಕಂಪ್ಲೀಟಾಗಿ ಲೇಯರ್ ಆಗಿರುತ್ತೆ. ಫ್ರೆಂಡ್ಸ್ ಮಾಡೋದು ಈಸಿ, ಇಂಗ್ರೀಡಿಯೆಂಟು ಕಮ್ಮಿ, ಆದರೆ ಸ್ಟೆಪ್ಸ್ ಮಾತ್ರ ಮರ್ತೀವಿ ಅಂದರೆ ತಿನ್ನೋಕೆ ಆಗೋಲ್ಲ, ಹಾಗಾಗ್ಬಿಡುತ್ತೆ. ಎಲ್ಲ ಸ್ಟೆಪ್ಸ್ನು ನಾವು ನೆನ್ಪಿಟ್ಕೊಂಡ್ರೆ ಸಖತ್ತಾಗಿರುತ್ತೆ. ಮಕ್ಳಿಗೆ ಮಾಡಿಕೊಡಿ, ಒಂದು ಸರಿ ಮಾಡಿ, ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೋಡಿ ಎಲ್ಲವನ್ನು ಕರೆದ ಮೇಲೆ ಸಕ್ಕರೆ ಪಾಕದಲ್ಲಿ 4 ನಿಮಿಷ. ಸಕ್ಕರೆ ಪಾಕಕ್ಕೂ ಮೇನ್ ಟಿಪ್ಸ್ ಇದೆ ಫ್ರೆಂಡ್ಸ್. ಏನಂದರೆ ಉಗುರು ಬೆಚ್ಚಗಿರಬೇಕು. ಸಕ್ಕರೆ ಪಾಕ ಜಾಸ್ತಿ ಬಿಸಿ ಇದ್ದರೆ ಎಲ್ಲ ಗಂಜಿ ಥರ ಆಗಿಬಿಡತ್ತೆ, ಕ್ರಿಸ್ಪಿನೆಸ್ ಹೊರಟೋಗ್ಬಿಡತ್ತೆ. ನೋಡಿದ್ರೆ ಫ್ರೆಂಡ್ಸ್ ಎಷ್ಟು ಸಖತ್ತಾಗಿರೋ ಬಾದ್ಶಾಗಳ ಟಿಪ್ಸ್ಗಳನ್ನು ಮಾತ್ರ ನೆನ್ಪಿಟ್ಕೊಳ್ಳಿ. ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಸೂಪರಾದ ಬಾದ್ಶಾ ಆಗುತ್ತೆ, ತುಂಬ ಟೇಸ್ಟ್ ಇರುತ್ತೆ. ನೋಡಿ ತೋರಿಸ್ತೀನಿ ಹೇಗೆ ಲೇಯರ್ ಬಂದಿದೆ ಅಂತ ಹೇಳಿ ಫ್ರೆಂಡ್ಸ್. ಇಷ್ಟೆಲ್ಲ ಟಿಪ್ಸ್ ಕೊಟ್ಟಿದ್ದೀನಿ. ಇದೇ ಥರ ಒಳ್ಳೊಳ್ಳೆ ವೀಡಿಯೋಗಳನ್ನು ಹಾಕ್ತೀನಿ. ನೋಡಿ ಬಾದ್ಶಾ ಸಖತ್ತಾಗಿ ಬಂದಿದೆ ಅಲ್ವಾ, ತುಂಬ ಟೇಸ್ಟ್ ಇರುತ್ತೆ. ಮಾಡಿ ಫ್ರೆಂಡ್ಸ್. ಒಳ್ಳೊಳ್ಳೆ ವೀಡಿಯೋಗಳು ಬೇಕು ಅಂತಂದರೆ ನಮಗೆ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಥ್ಯಾಂಕ್ ಯು.